ಯಾಕಮ್ಮ ನಗ್ತಿದೀಯಾ? ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕೊಡಿದ್ರೆ ಅದು ಈ ಜಗತ್ತಿಗೆ ತಿಳಿದಿಲ್ಲ ಅಂತ ಅಂದ್ಕೊಳುತ್ತಲ್ಲ, ಆ ಹುಚ್ಚತನವನ್ನ ಕಂಡು ನಗ್ತಿದ್ದೀನಪ್ಪ. ಅಂದ್ರೆ ಈ ವಿಷಯ ನಿನಗೆ ಗೊತ್ತೇನಮ್ಮ? ಇಲ್ಲಪ್ಪ, ನೀನ್ ಹೇಳಿದ್ಮೇಲೆ ಈ ವಿಷಯ ನನಗೆ ಗೊತ್ತಾಗಿತ್ತು. ಹೌದಾ ಅಮ್ಮ, ನಿನ್ನ ಪಾದ ಮುಟ್ಟಿ ಹೇಳ್ತೀನಮ್ಮ, ಇನ್ಯಾವತ್ತೂ ಈ ತರ ತಪ್ಪು ಮಾಡೋದಿಲ್ಲಮ್ಮ. ಒಂದು ಸಾರಿ ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ನಿನ್ನ ಮಗನಾಗಿ ಬದುಕ್ತೀನಮ್ಮ, ನಿನ್ನ ಮಗನಾಗಿ ಬದುಕ್ತೀನಿ. ಮಹಂತೇಶ, ನಿನಗೇನಾದೇನು ಅಂತ ಆಶೀರ್ವಾದ ಮಾಡ್ಲಪ್ಪ. ಅದೇನು ಅಂತ ಆಶೀರ್ವಾದ ಆ ದೇವರ ತಲೆಗೆಳೆದು ಬಂದ್ರು ನಿನ್ನನ್ನು ಬದುಕಲು ಸಾಧ್ಯವೇ ಇಲ್ಲ, ನಿನ್ನನ್ನು ಬದುಕಿಸಲು ಸಾಧ್ಯವೇ ಇಲ್ಲ. ಮಹಂತೇಶ ನೋಡಪ್ಪ, ಮೊದಲು ಸಣ್ಣವರು ದೊಡ್ಡವರು ಹೇಳಿದ ಮಾತನ್ನು ಕೇಳಬೇಕು. ತೆಗೆದುಕೊ, ಹಾಲು ಕುಡಿ, ನಂತರ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಅಮ್ಮ, ಈ ಮಾತು ಸತ್ಯವೇನಮ್ಮ? ಸತ್ಯವಾಗ್ಲಪ್ಪ. ಅಮ್ಮ, ಇವತ್ತು ನಾನು ಬರ್ತಿದ್ದೇನೆ, ನಿನ್ ಕೈಯಾರೆ ಹಾಲು ಕುಡಿಬೇಕನ್ನಿಸ್ತಾ ಇದೆ, ಕುಡಿಸ್ತೀರಮ್ಮ? ಈಗ್ಲಾದ್ರೂ ಹೇಳಮ್ಮ, ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ಏನೋ ಅಂತ ಆಶೀರ್ವಾದ ಮಾಡ್ಲು, ನಿನ್ನ ಪಾಲಿಗೆ ತಾಯಿಯಾಗಿ ನಿಂತಿಲ್ಲ ನಾನೀಗ. ನಿನ್ನ ಜೀವವನ್ನು ತೆಗೆದುಕೊಡುವ ಯಮ ಹಾಗಿದ್ದೀನಿ ನಿನ್ನ ಪಾಲಿಗೆ ನಾನು. ಹೌದು, ನೀನು ಮಾಡಿರುವ ಈ ಕೆಟ್ಟ ಕೆಲಸ ನಿನ್ನಪ್ಪನಿಗೆ ತಿಳಿದು ನಿನ್ನಪ್ಪ ಈಗಾಗಲೇ ಆಜ್ಞೆ ಮಾಡಿ ಹೋಗಿದ್ದಾರೆ. ಏನೆಂದು? ಏನೆಂದು? ನೀನು ಜೀವಂತ ಬದುಕಿರಬಾರ್ದು ಅಂತ. ಹೌದು, ನಾನೀಗ ಕೊಟ್ಟಿದ್ದು ಹಾಲಲ್ಲ, ವಿಷವನ್ನ ಕೊಡಿಸಿದ್ದೀನಿ ನಾನು. ಅಮ್ಮ, ಇಲ್ಲಮ್ಮ, ನೀನ್ ಸುಳ್ಳು ಹೇಳ್ತಾ ಇದೀಯ, ನಾನು ನಂಬಲ್ಲಮ್ಮ. ಜಗತ್ತಿನಲ್ಲಿ ಯಾವ ತಾಯಿಯನ್ನು ತನ್ನ ಮಗನಿಗೆ ಹಾಲು ಕುಡಿಸ್ತಾಳೆ ಹೊರತು ವಿಷವನ್ನು ಕುಡಿಸೋದಿಲ್ಲಮ್ಮ, ವಿಷಯನ ಕುಡಿಸೋದಿಲ್ಲ. ನಿಜ ಹೇಳಮ್ಮ, ನೀನು ನನಗೆ ಕೊಟ್ಟಿದ್ದ ಹಾಲಮ್ಮ, ವಿಷ ಅಲ್ಲ. ಹೆತ್ತ ತಾಯಿ ಯಾವುದೇ ಕಾರಣಕ್ಕೂ ವಿಷ ಕೊಡುವುದಿಲ್ಲ. ಆದ್ರೆ ನಿನ್ನ ಹೆತ್ತ ತಾಯಿಯ ಹಾಲು ವಿಷವಾಗಿ ಹೋಯ್ತು ಕಣೋ. ನಿನ್ನ ಹೆತ್ತ ತಾಯಿಯ ಹಾಲು ವಿಷವಾಗಿ ಹೋಯ್ತು. ಅಮ್ಮ, ಎತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯುವುದು ನನ್ನ ಹಣೆ ಬರದಲ್ಲಿ ಬರ್ತಿದ್ರೆ ಅದಕ್ಕೆ ಇದನ್ನ ಯಾಕೆ ಹೊಣೆ ಮಾಡ್ಲಿ? ಅಮ್ಮ, ನ್ಯಾಯಕ್ಕಾಗಿ ಮಗನನ್ನೇ ಬಲಿ ಕೊಟ್ಟ ನೀವು ದೇವ್ರಮ್ಮ. ಅಮ್ಮ, ಕೊನೆದಾಗ ಒಂದು ಮಾತಾಡ್ತೀನಮ್ಮ, ನಾನು ಅಂಬಿಕಾನ ಮನ್ಸಾರಿ ಇಷ್ಟಪಟ್ಟಿದ್ದಮ್ಮ. ಅವಳು ನನ್ನ ಪ್ರೀತಿ ಒಪ್ಪಲಿಲ್ಲ ಅಂತ ಅವಳ ಮೇಲೆ ನಾನು ಕೆಟ್ಟ ಯೋಚನೆ ಮಾಡ್ಬಿಟ್ನಮ್ಮ, ಕೆಟ್ಟ ಯೋಚನೆ ಮಾಡ್ಬಿಟ್ಟು. ಅಮ್ಮ, ಕಣ್ಣಲ್ಲಿ ಬರ್ತಾ ಇದೆ, ನಾನು ಸತ್ತು ಹೋಗ್ತಾ ಇದ್ದೀನಿ ಅಂತ ಅಲ್ಲಮ್ಮ, ದೇವ್ರಂತ ತಂದೆ ತಾಯಿನ ಬಿಟ್ಟು ದೂರ ಹೋಗ್ತಾ ಇದ್ದೀನಲ್ಲ ಅಂತ ನೋವು ಬರ್ತಾ ಇದೆ ಅಮ್ಮ. ಅಮ್ಮ, ಎಂತ ದೇವ್ರಂತ ಹೊಟ್ಟೆಯಲ್ಲಿ ಎಂತ ರಾಕ್ಷಸ ಹುಟ್ಟುಬಿಟ್ಟಲ್ಲ ಅಂತ ದುಃಖ ಆಗ್ತಾ ಇದೆ. ಅಮ್ಮ, ಮುಂದಿನ ಜನ್ಮದಲ್ಲಿ ನಿಮ್ಮಂತ ತಂದೆ ತಾಯಿಗಳಿಗೆ ಮಗನಾಗಿ ಹುಟ್ಟಬೇಕು, ಆದ್ರೆ ಒಳ್ಳೆಯವನಾಗಿ ಹುಡ್ತೀನಮ್ಮ, ಒಳ್ಳೆಯವನಾಗಿ ಹುಡ್ತೀನಿ. I know
ಯಾಕೆ ನನ್ನ ಹತ್ರ ನಿಂತಿರುವೆ? ಭಾಮದೇವಿ, ನಿನ್ನ ದುಃಖದ ಕೊಡಲು ನಾ ಅರ್ಥ ಮಾಡಿಕೊಂಡಿರಿ ಮಾದೇವಿ, ಅರ್ಥ ಮಾಡಿಕೊಂಡಿರಿ. ನಾ ಏನ್ ಮಾಡಿ ಮಾದೇವಿ, ನಾ ಏನ್ ಮಾಡಿ? 10 ದೇವರಿಗೆ ಹರಕೆ ಹೊತ್ತು ಹುಟ್ಟಿಸಿದ ಮಗ, ಏನ್ ಮಾಡಿ ಮಾದೇವಿ, ನಾ ಏನ್ ಮಾಡಿ? ಸಾವಿರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದ ಈ ಮನೆಯ ಮಾರಕ್ಕಾಗಿ ನನ್ನ ಮಗ ಮಾಧವಿ ಇಂದು ಮಗ ಬರವಂತಿಲ್ಲ. ಈ ಮರ ತರದೆ ನನ್ನ ನಿಮಗೆ ಮಾಧವಿ, ನಾನು ಇಷ್ಟೊಂದು ಮಾತಾಡ್ಬೇಕಾ? ನೀನೇಗೆ ಮಾತಾಡಿ ನಿಂತಿರುವೆ? ಬಾ ಮದುವೆ. ಯಾಕೆ ಯಾಕೆ ಮದುವೆ? ಬನ್ನಿ, ನೀವು ಆಸೆ ಪಟ್ಟಂತೆ ನಾನು ಹೆತ್ತು ಹೊತ್ತ ಮಗನನ್ನ ಜೀವ ಸಹಿತ ಮಣ್ಣಾಗಿ ಮಾಡಿ ಹೋಗಿದ್ದೀನಿ. ನೀವು ಆಸೆ ಪಟ್ಟಂತೆ ನನ್ನ ಮಗ ಮಾಡ ಹೋಗಿದ್ದಾನೆ. ನೋಡಿ ನೋಡಿ, ಸಂತೋಷ ಪಡಿ, ಆನಂದ ಪಡಿ. ನೋಡಿ ನಮ್ಮ ಮಗನನ್ನ. ಮಾಧವಿ, ಮಾತು ಮುಂದುವರಿಸಬೇಡ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತದೆ, ಊರಿನ ಜನ ಬಂದು ಮನೆ ಸೇರ್ತಾರೆ. ಗೊತ್ತಾಗಷ್ಟರಲ್ಲಿ ಶವದ ಸಂಸ್ಕಾರ ನಡೆದು ಹೋಗಲಿ. ನೀನು ನನ್ನ ಪರ ವ್ಯವಸ್ಥೆ ಮಾಡ್ತೀನಿ. ಹಿಂದೇಕೋ ಕೊನೆಯದಾಗಿ ನಿಮ್ಮ ಪಾದಕ್ಕೆ ನಮಸ್ಕರಿಸಬೇಕು ಅಂತ ಆಸೆ ಆಗ್ತದೆ. ನಿಮ್ಮ ಪಾದವನ್ನು ಜೋಡಿಸಿ ನನಗೆ ಆಶೀರ್ವಾದ ಮಾಡಿ. ಯಾಕೆ ಬಂದೀವಿ? ಏನೋ ಮನಬದಿದ್ದು ಮಾತಾಡ್ತಿರುವಲ್ಲ. ನನ್ನೊಂದಿಗೆ ಬದುಕು ಮುಂದುವರಿಸುವ ಆಶ್ರಯ ಇಲ್ವೇ? ನೋಡು ಮಾದೇವಿ, ನಾನು ಮಾಡಿದ ಕೃತ್ಯದಿಂದ ಮನಸ್ಸಿಗೆ ಅಪರಗೊಳಿಸಿದ್ರೆ ನೀನು ನನಗೊಂದು ಆಜ್ಞೆ ಮಾಡು. ನಿನ್ನ ಕನ್ಯಾಕರಲ್ಲಿ ನಾನು ವಿಷ ಕೊಡ್ದು ಸಾಯ್ತೇನೆ ಮಾದೇವಿ, ಸಾಯ್ತೇನೆ. ಅಂತ ಮಾತನಾಡ್ಬೇಡಿ, ಅಂತ ಮಾತನಾಡ್ಬೇಡಿ. ಮನೆತನದ ಮಾನ ಮರ್ಯಾದೆಗೋಸ್ಕರ ನಿಮ್ಮ ಜೀವನವನ್ನು ತ್ಯಾಗ ಮಾಡುವ ಮಹಾಪುರುಷರು ನೀವು. ನಿಮ್ಮಂತವರ ಮಡದಿ ಆಗಲು ಪುಣ್ಯ ಮಾಡಿ ಬಂದಿದ್ದೀನಿ ನಾನು. ಆದ್ರೂ ಹೆತ್ತ ಮಗನಿಗೆ ವಿಷ ಹಾಕ್ಬೇಕಾದ್ರೆ ಈ ನನ್ನ ಹೆತ್ತ ಹೊಡಲು ಅದೆಷ್ಟು ಕಠೋರವಾಗಿದೆ. ಅದಕ್ಕಾಗಿ ಈಗಾಗಲೇ ನಾನು ಅದಕ್ಕಾಗಿ ಮಗನಿಗೆ ವಿಷ ಕೊಡುವ ವಿಷಯದಲ್ಲಿ ಅರ್ಧರಷ್ಟು ವಿಷ ನಾನು ಸೇರಿಸಿಬಿಟ್ಟಿದ್ದೀನಿ. ನೀನು ಮಡದಿಯಲ್ಲ ಮಾದೇವಿ, ಭಾಗ್ಯವಂತ ನೀನು. ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಭಾಗ್ಯವಂತ ಮಾದೇವಿ, ನಾನೇ ಭಾಗ್ಯವಂತ. ನಿಮ್ಮಂತ ನೀತಿವಂತ, ನಿಮ್ಮಂತ ಗುಣವಂತ, ನಿಮ್ಮಂತ ನಿಷ್ಠಾವಂತ ಪತಿಯನ್ನು ಪಡಿಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿದ್ದೀನಿ ನಾನು. 7 ಜನ್ಮದ ಪುಣ್ಯ ಮಾಡಿದ್ದೀನಿ.
ಭಗವಂತ, ನನ್ನ ಬದುಕೆಂಬ ಸಂತೆಯ ಮನಸ್ಸಿಗೆ ಬರಲಿದೆ. ನಾನು ಯಾವ ಪಾಪ ಮಾಡಿರಲೆಂದು ನನ್ನ ಬದುಕನ್ನು ಸೂಚಿಸಿದೆ. ನ್ಯಾಯವಂತರಿಗೆ ಇಲ್ಲಿ ನೆಲೆದೇ ಇಲ್ವೇ? ನೀತಿವಂತರಿಗೆ ನಿಲ್ಲಲು ಅವಕಾಶ ಇಲ್ವೇ? ಹೇಳುತ್ತಲ್ಲ, ಹೇಳು. ಕಲ್ಲಾಗಿ ಕುಳಿತ ಕಳೆದು ಎಲ್ಲವನ್ನು ಗೊತ್ತಿದ್ದು ಎಲ್ಲವನ್ನು ನಟನೆ ಮಾಡುತ್ತ ಮಹಾ ನೀನು. ಅಲ್ಲ ಅಲ್ಲ, ನನ್ನ ದೈವ ದುರಂತ, ನನ್ನ ದೈವ ದುರಂತ, ಇದು ನನ್ನ ದೈವ ದುರಂತ.